ನಮಸ್ಕಾರ. ಭಾರತೀಯ ಆರ್ಥಿಕ ಸುದ್ದಿಯ 25 ಜುಲೈ ಸಂಜೆ 6 ಗಂಟೆಯ ಆವೃತ್ತಿಗೆ ಸ್ವಾಗತ. ಈ ಸುದ್ದಿ ಆವೃತ್ತಿಯನ್ನು ನಿಮಗೆ ತಂದಿರುವವರು ಭಾವನಾ. ಇತ್ತೀಚಿನ ಸುದ್ದಿಗಳನ್ನು ಆಲಿಸಿ. ಸೆನ್ಸೆಕ್ಸ್ 76,059.77, 332 ಪಿಟಿಎಸ್, 0.43% ಕುಸಿದಿದೆ. ಅತಿ ಹೆಚ್ಚು ಲಾಭ. ಎಚ್ಸಿಎಲ್ ಟೆಕ್ 2.11% ಏರಿಕೆಯಾಗಿದೆ. ಅತಿ ಹೆಚ್ಚು ನಷ್ಟ. ಬಜಾಜ್ ಫೈನಾನ್ಸ್ 2.60% ಕುಸಿದಿದೆ. ನಿಫ್ಟಿ 50 ಇಂದು 23,767.45, 0.43% ಆಗಿದೆ. -0.43% ಕುಸಿದಿದೆ. ಎನ್ಎಸ್ಇಯ ಅಗ್ರ 50 ಕಂಪನಿಗಳನ್ನು ಟ್ರ್ಯಾಕ್ ಮಾಡುತ್ತದೆ. ಸೆನ್ಸೆಕ್ಸ್ ಮತ್ತು ನಿಫ್ಟಿ ಶೇ 0.43% ಕುಸಿತದೊಂದಿಗೆ ಭಾರತೀಯ ಮಾರುಕಟ್ಟೆಗಳು ನಷ್ಟದಲ್ಲಿ ಅಂತ್ಯಗೊಂಡವು. ಬಿಎಸ್ಇ ಸೆನ್ಸೆಕ್ಸ್ 76,059.77ಕ್ಕೆ ಮುಕ್ತಾಯಗೊಂಡರೆ ಎನ್ಎಸ್ಇ ನಿಫ್ಟಿ 50 ಸೂಚ್ಯಂಕ 23,767.45ಕ್ಕೆ ತಲುಪಿತು. ನಿಫ್ಟಿ ಬ್ಯಾಂಕ್ ಶೇ 0.18% ಏರಿಕೆ ಕಂಡು 56,693.50ಕ್ಕೆ ತಲುಪಿದೆ. ಐಡಿಎಫ್ಸಿ ಫಸ್ಟ್ ಬ್ಯಾಂಕ್ ಮೊದಲ ತ್ರೈಮಾಸಿಕ ನಿವ್ವಳ ಲಾಭ ಶೇ 132% ಏರಿಕೆ. ಐಡಿಎಫ್ಸಿ ಫಸ್ಟ್ ಬ್ಯಾಂಕ್ ಮೊದಲ ತ್ರೈಮಾಸಿಕದಲ್ಲಿ 1,075 ಕೋಟಿ ರೂಪಾಯಿ ನಿವ್ವಳ ಲಾಭ ಗಳಿಸಿದ್ದು, ಶೇ 132.2% ಭಾರಿ ಏರಿಕೆ ಕಂಡಿದೆ. ಈ ಅವಧಿಯಲ್ಲಿ ಬ್ಯಾಂಕಿನ ನಿವ್ವಳ ಬಡ್ಡಿ ಆದಾಯವು ಶೇ 21% ಹೆಚ್ಚಾಗಿದೆ. ಎಯು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ನಿವ್ವಳ ಲಾಭ ಶೇ 37% ಏರಿಕೆ. ಎಯು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಮೊದಲ ತ್ರೈಮಾಸಿಕದಲ್ಲಿ 796 ಕೋಟಿ ರೂಪಾಯಿ ನಿವ್ವಳ ಲಾಭ ದಾಖಲಿಸಿದ್ದು, ಶೇ 37% ಏರಿಕೆ ಕಂಡಿದೆ. ಬ್ಯಾಂಕಿನ ನಿವ್ವಳ ಬಡ್ಡಿ ಆದಾಯವು ವಾರ್ಷಿಕವಾಗಿ ಶೇ 32% ಹೆಚ್ಚಾಗಿದೆ. ನೀಟ್ ಪತ್ರಿಕೆ ಸೋರಿಕೆ ಪ್ರತಿಭಟನೆ ನಡುವೆ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ. ನೀಟ್ ಪತ್ರಿಕೆ ಸೋರಿಕೆ ಕುರಿತು ದೇಶಾದ್ಯಂತ ತೀವ್ರ ಪ್ರತಿಭಟನೆಗಳು ನಡೆದ ಹಿನ್ನೆಲೆಯಲ್ಲಿ ಧರ್ಮೇಂದ್ರ ಪ್ರಧಾನ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಇವರು 12 ವರ್ಷಗಳಲ್ಲಿ ಮೋದಿ ಸರ್ಕಾರದಿಂದ ಹೊರನಡೆದ ಎರಡನೇ ಸಚಿವರಾಗಿದ್ದಾರೆ. ಇರಾನ್ ಜಲಪ್ರದೇಶದಲ್ಲಿ ಎಲ್ಪಿಜಿ ಟ್ಯಾಂಕರ್ ಮೇಲೆ ದಾಳಿ. ಭಾರತೀಯ ಸಿಬ್ಬಂದಿ ಸುರಕ್ಷಿತ. ಇರಾನ್ ಜಲಪ್ರದೇಶದಲ್ಲಿ ಮೊಜಾಂಬಿಕ್ ಧ್ವಜದ ಎಲ್ಪಿಜಿ ಟ್ಯಾಂಕರ್ ಮೇಲೆ ದಾಳಿ ನಡೆದಿದ್ದು, ಭಾರತೀಯ ರಾಯಭಾರ ಕಚೇರಿ ನಿಕಟವಾಗಿ ಗಮನಿಸುತ್ತಿದೆ. ಹಡಗಿನಲ್ಲಿದ್ದ ಭಾರತೀಯ ಸಿಬ್ಬಂದಿ ಸುರಕ್ಷಿತವಾಗಿದ್ದಾರೆ ಎಂದು ಅಧಿಕಾರಿಗಳು ಖಚಿತಪಡಿಸಿದ್ದಾರೆ. ಎನ್ಟಿಸಿಪಿ ಮಂಡಳಿಯಿಂದ ಎನ್ಸಿಡಿಗಳ ಮೂಲಕ 12,000 ಕೋಟಿ ರೂಪಾಯಿ ಸಂಗ್ರಹಕ್ಕೆ ಅನುಮೋದನೆ. ಎನ್ಟಿಸಿಪಿ ಮಂಡಳಿಯು ನಾನ್ ಕನ್ವರ್ಟಿಬಲ್ ಡಿಬೆಂಚರ್ಗಳ ಮೂಲಕ 12,000 ಕೋಟಿ ರೂಪಾಯಿವರೆಗೆ ಸಂಗ್ರಹಿಸಲು ಅನುಮೋದನೆ ನೀಡಿದೆ. ಈ ನಡುವೆ ಷೇರು ಮಾರುಕಟ್ಟೆಯಲ್ಲಿ ಎನ್ಟಿಸಿಪಿ ಷೇರುಗಳು ಶೇ 0.40% ಕುಸಿದು 347 ರೂಪಾಯಿ ಮತ್ತು 20 ಪೈಸಾಕ್ಕೆ ಮುಕ್ತಾಯಗೊಂಡವು. ಜುಲೈನಲ್ಲಿ ಭಾರತದ ಖಾಸಗಿ ವಲಯದ ಬೆಳವಣಿಗೆ 4 ವರ್ಷಗಳ ಕನಿಷ್ಠ ಮಟ್ಟಕ್ಕೆ ಕುಸಿತ. ಎಚ್ಎಸ್ಬಿಸಿ ಫ್ಲಾಶ್ ಇಂಡಿಯಾ ಪಿಎಂಇ ವರದಿಯು ಭಾರತದ ಖಾಸಗಿ ವಲಯದ ಬೆಳವಣಿಗೆಯು 4 ವರ್ಷಗಳ ಕನಿಷ್ಠ ಮಟ್ಟಕ್ಕೆ ನಿಧಾನಗೊಂಡಿದೆ ಎಂದು ತೋರಿಸಿದೆ. ಸೇವಾ ವಲಯದಲ್ಲಿನ ದುರ್ಬಲತೆಯು ಈ ನಿಧಾನಗತಿಗೆ ಪ್ರಮುಖ ಕಾರಣವಾಗಿದೆ. ಚಿನ್ನದ ಬೆಲೆ ಪ್ರತಿ ಟ್ರಾಯ್ ಔನ್ಸ್ಗೆ $4,067 ಮತ್ತು 60 ಸೆಂಟ್ಗೆ ಏರಿಕೆ. ಬೆಳ್ಳಿ ಶೇ 1.48% ಹೆಚ್ಚಳ. ಚಿನ್ನದ ಬೆಲೆಯು ಶೇ 0.52% ಏರಿಕೆಯಾಗಿ ಪ್ರತಿ ಟ್ರಾಯ್ ಔನ್ಸ್ಗೆ $4,067 ಮತ್ತು 60 ಸೆಂಟ್ಗೆ ತಲುಪಿದೆ. ಬೆಳ್ಳಿಯ ಬೆಲೆಯು ಶೇ 1.48% ಹೆಚ್ಚಳವಾಗಿ ಪ್ರತಿ ಟ್ರಾಯ್ ಔನ್ಸ್ಗೆ $58 ಮತ್ತು 66 ಸೆಂಟ್ಗೆ ತಲುಪಿದೆ. ಕಚ್ಚಾ ತೈಲ ಬೆಲೆ ಪ್ರತಿ ಬ್ಯಾರೆಲ್ಗೆ $89 ಮತ್ತು 31 ಸೆಂಟ್ಗೆ ಕುಸಿತ. ಕಚ್ಚಾ ತೈಲ ಬೆಲೆಯು ಶೇ 3.12% ತೀವ್ರವಾಗಿ ಕುಸಿದು ಪ್ರತಿ ಬ್ಯಾರೆಲ್ಗೆ $89 ಮತ್ತು 31 ಸೆಂಟ್ಗೆ ತಲುಪಿದೆ. ಜಾಗತಿಕ ಬೇಡಿಕೆಯ ಬದಲಾವಣೆಗಳು ಮತ್ತು ಭೌಗೋಳಿಕ ರಾಜಕೀಯ ಬೆಳವಣಿಗೆಗಳ ನಡುವೆ ಈ ಕುಸಿತ ಕಂಡುಬಂದಿದೆ. ಯುಎಸ್ಡಿ ಐಎನ್ಆರ್ 96.56ಕ್ಕೆ ಇಳಿಕೆಯಾಗುವುದರೊಂದಿಗೆ ಬಲಗೊಂಡ ಭಾರತೀಯ ರೂಪಾಯಿ. ಯುಎಸ್ಡಿ ಐಎನ್ಆರ್ ಕರೆನ್ಸಿ ಜೋಡಿಯು ಶೇ 0.33% ಕುಸಿದು 96.56ಕ್ಕೆ ಮುಕ್ತಾಯಗೊಂಡಿದೆ. ಈ ಅಲ್ಪ ಕುಸಿತವು ವಿದೇಶಿ ಬಂಡವಾಳದ ಹರಿವು ಮತ್ತು ದೇಶೀಯ ಆರ್ಥಿಕ ಸೂಚಕಗಳ ಇತ್ತೀಚಿನ ಬದಲಾವಣೆಗಳನ್ನು ಪ್ರತಿಬಿಂಬಿಸುತ್ತದೆ. ಎಫ್ಡಿ ಬಡ್ಡಿದರಗಳು 3 ರೂಪಾಯಿ ಕೋಟಿಗಿಂತ ಕಡಿಮೆ. ಕೋಟಕ್ ಮಹಿಂದ್ರಾ ಬ್ಯಾಂಕ್ 7.30%, ಬ್ಯಾಂಕ್ ಆಫ್ ಬರೋಡಾ 7.15%, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ 7.10%, ಎಚ್ಡಿಎಫ್ಸಿ ಬ್ಯಾಂಕ್ 6.60%. ಚಿನ್ನ $4,067 ಮತ್ತು 60 ಸೆಂಟ್ 0.52% ಪ್ರತಿ ಟ್ರಾಯ್ ಔನ್ಸ್ಗೆ. ಅಂದಾಜು ಸಮ 1,26,225 ರೂಪಾಯಿ ಪ್ರತಿ 10 ಗ್ರಾಂಗೆ. ಚಿನ್ನದ ಬೆಲೆ 0.52% ಏರಿಕೆಯಾಗಿದೆ. ಹಿಂದಿನ ಮುಕ್ತಾಯ $4,046 ಮತ್ತು 60 ಸೆಂಟ್ರಿಂದ. ಚಿನ್ನದ ಬೆಲೆಗಳು ಜಾಗತಿಕ ಬೇಡಿಕೆ, ಡಾಲರ್ ಬಲ ಮತ್ತು ಹಣದುಬ್ಬರ ನಿರೀಕ್ಷೆಗಳನ್ನು ಪ್ರತಿಬಿಂಬಿಸುತ್ತವೆ. ಬೆಳ್ಳಿ $58 ಮತ್ತು 66 ಸೆಂಟ್ 1.48% ಪ್ರತಿ ಟ್ರಾಯ್ ಔನ್ಸ್ಗೆ. ಅಂದಾಜು ಸಮ 1,821 ರೂಪಾಯಿ ಪ್ರತಿ 10 ಗ್ರಾಂಗೆ.
ಬೆಳ್ಳಿ ಬೆಲೆ 1.48% ಏರಿಕೆಯಾಗಿದೆ. ಹಿಂದಿನ ಮುಕ್ತಾಯ $57 ಮತ್ತು 80 ಸೆಂಟ್ರಿಂದ. ಬೆಳ್ಳಿ ಬೆಲೆಗಳು ಕೈಗಾರಿಕಾ ಬೇಡಿಕೆ, ಸೌರಶಕ್ತಿ ಮತ್ತು ಕೇಂದ್ರ ಬ್ಯಾಂಕ್ ನೀತಿಗಳೊಂದಿಗೆ ಸಂಬಂಧ ಹೊಂದಿವೆ. WTI ಕಚ್ಚಾ ತೈಲ $89 ಮತ್ತು 31 ಸೆಂಟ್ 3.12% ಪ್ರತಿ ಬ್ಯಾರಲ್ಗೆ ವಹಿವಾಟು ನಡೆಸುತ್ತಿದೆ. ತೈಲ ಬೆಲೆ 3.12% ಕುಸಿದಿದೆ. ಹಿಂದಿನ ಮುಕ್ತಾಯ $92 ಮತ್ತು 19 ಸೆಂಟ್ರಿಂದ. ಕಚ್ಚಾ ತೈಲ ಬೆಲೆಗಳು ಭಾರತದ ಇಂಧನ ವೆಚ್ಚ ಮತ್ತು ಹಣದುಬ್ಬರವನ್ನು ಗಣನೀಯವಾಗಿ ಪ್ರಭಾವಿಸುತ್ತವೆ. US $96 ಮತ್ತು 56 ಸೆಂಟ್ 0.33%ಗೆ ಭಾರತೀಯ ರೂಪಾಯಿ ವಿರುದ್ಧ ವ್ಯಾಪಾರವಾಗುತ್ತಿದೆ. ರೂಪಾಯಿ 0.33% ಬಲಗೊಂಡಿದೆ. ಹಿಂದಿನ ಮುಕ್ತಾಯ $96 ಮತ್ತು 88 ಪೈಸಾರಿಂದ. ದುರ್ಬಲ ರೂಪಾಯಿ ಆಮದು ವೆಚ್ಚವನ್ನು ಹೆಚ್ಚಿಸುತ್ತದೆ, ಆದರೆ ಐಟಿ ಮತ್ತು ಫಾರ್ಮಾ ರಫ್ತುದಾರರಿಗೆ ಪ್ರಯೋಜನವಾಗುತ್ತದೆ. LPG ಸಿಲಿಂಡರ್ ಬೆಲೆಗಳು ಪ್ರಮುಖ ನಗರಗಳು. ಚೆನ್ನೈ $957 ಮತ್ತು 50 ಪೈಸಾ, $3,106. ಬೆಂಗಳೂರು $944 ಮತ್ತು 50 ಪೈಸಾ, $3,021. ಹೈದರಾಬಾದ್ $994, $3,191. ಆಂಧ್ರಪ್ರದೇಶ $966 ಮತ್ತು 50 ಪೈಸಾ, $3,128. ಭಾರತೀಯ ಆರ್ಥಿಕ ಸುದ್ದಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ 6 ಗಂಟೆಗೆ ನಮ್ಮ ಸುದ್ದಿಯನ್ನು ನೋಡುತ್ತೀರಿ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.